ಅದೇ ಇವತ್ತು ನಾವು ಬೆಳಿಗ್ಗೆ ಬೆಂಗಳೂರಿಂದ ನಾನು ಹುಬ್ಳಿ, ಧಾರವಾಡ, ಬೆಳಗಾಮು, ಗುಲ್ಬರ್ಗ, ಮೈಸೂರು, ಮಂಡ್ಯ, ಬೆಂಗಳೂರು ಎಲ್ಲ ನಮ್ಮ ರಾಜ್ಯ ಮಟ್ಟದ ಸಂಘಟನೆಯ ನಾಯಕರುಗಳು, ಮುಖಂಡರುಗಳೆಲ್ಲ ಸೇರಿಕೊಂಡು ಬೆಳಗ್ಗೆ ಬಂದ್ವಿ. ಬಂದು ಮಂಗಳೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಸತೀಶ್ ಅವ್ರ ಜೊತೆ ಮಾತುಕತೆ ಮಾಡಿದ್ವಿ. ಅವರು ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಕೂಡ ಬೇರೆ ವಿಚಾರದಲ್ಲಿ ಆ ಹುಡುಗನಿಗಾಗಲಿ ಮತ್ತು ಆ ಹುಡುಗನ ತಂದೆ ತಾಯಿ, ಆ ಕುಟುಂಬದವ್ರು ಯಾರಿಗೇ ಆಗಲಿ ನಾವು ಪ್ರೋತ್ಸಾಹ ಕೊಡೋದಿಲ್ಲ. ನಾವು ಪ್ರಾರಂಭದಿಂದನೂ ನಾವು ಆ ಕುಟುಂಬದ ಜೊತೆಲಿದ್ದೇವೆ. ಮದುವೆ ಬಿಟ್ಟು ಬೇರೆ ಯಾವುದೇ ಪ್ರಸ್ತಾಪ ನಮ್ಮ ಮೇಲೆ ಇಲ್ಲ. ನೀವು ಬಂದಿದ್ದೀರಿ, ನಿಮ್ಮ ಸ್ವಾಮೀಜಿಗಳು ಬಂದಿದ್ದೀರಾ, ಮತ್ತು ನಿಮ್ಮ ಮುಖಂಡರುಗಳು ಬಂದು ನಮ್ದು ಒಂದೇ ನಿಲುವು, ಆ ಹುಡುಗಿ ಮತ್ತು ಆ ಹುಡುಗನ ಜೊತೆ ಮದುವೆ ಮಾಡ್ಕೊಳೋ ಅಂತ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಜೊತೆಗೆ ನಿಮ್ಮ ಹೋರಾಟದಲ್ಲಿ ನಾವಿದ್ದೇವೆ. ಮತ್ತು ನಮಗೂ ನೋವಾಗಿದೆ. ಹಿಂದುತ್ವ ಅಂದ್ಕೊಂಡ್ರು ನಾವು ನಮ್ಮ ಹಿಂದುತ್ವದಲ್ಲಿರ್ತಕ್ಕಂಥ ಮನೆಗಳಲ್ಲೇ ಈ ಥರ ಸಮಸ್ಯೆ ಬಂದಿರೋದು ನೋವಾಗಿದೆ. ಅದಕ್ಕೆ ಆ ಹುಡುಗನ ತಂದೆಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೇವೆ. ಪಾರ್ಟಿಯಿಂದ ಕೂಡ ನಾವು ದೂರ ಇಟ್ಟಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜಿ ಆಗೋ ಸಂಬಂಧನೇ ಇಲ್ಲ, ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಲಿದ್ದೇವೆ, ನೀವೆಲ್ಲಿ ಕರೆದ್ರು ನಾವು ಬರ್ತೇವೆ ಅಂತ ಸತೀಶ್ ಅವರು, ಸ್ವಾಮೀಜಿಗಳು ನಾವಿದ್ದ ಜಾಗಕ್ಕೆ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಹೋಗಿದ್ದಾರೆ. ಅದಾದ ನಂತರ ಮತ್ತೆ ನಾವು SP ಅರುಣ್ ಅವ್ರ ಹತ್ರ ಹೋಗಿದ್ವಿ. ಅವರು ಕೂಡ ಸಮಯ ಕೊಟ್ಟಿದ್ರು ಬನ್ನಿ ಅಂತ. ಎಲ್ಲ ನಡೆದ ವಿಚಾರಗಳನ್ನು ಅವರು ಹೇಳಿದ್ರು, ನಮಗೆ ಗೊತ್ತಿರೋ ವಿಚಾರನೂ ಕೂಡ ಚರ್ಚೆ ಮಾಡಿದ್ವಿ. ಆ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಆ ಹುಡುಗನ ಮನವೊಲಿಕೆಗೆ ಬೇಕಾದ ಪ್ರಯತ್ನಗಳನ್ನು ಅರೆಸ್ಟ್ ಆಗೋ ಮುಂಚೆ ಅವರು ಮಾಡಿದ್ದಾರೆ. ಆದರೆ ಆ ಹುಡುಗ ಅಷ್ಟು ಚೆನ್ನಾಗಿರೋ ಹುಡುಗ ದಿಢೀರ್ ಬದಲಾವಣೆ ಯಾಕಾದ ಅಂತ ನಮಗೂ ಕೂಡ ಪ್ರಶ್ನೆ ಆಗಿದೆ. ಒಂದು ಅರೆಸ್ಟ್ ಮಾಡೋ ಮುಂಚೆ ಒಂದು ಸುಮಾರು 6 ಗಂಟೆಗಳ ಕಾಲ ಹುಡುಗನಲ್ಲಿ ನಾವು ಮನವಿ ಮಾಡಿದ್ದೇವೆ, ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರ ನೀವು ಅಂತ. ಆ ಹುಡುಗ ಯಾಕೆ ಒಪ್ತಾ ಇಲ್ಲ, ಅವರ ಕುಟುಂಬದವರು ಒಪ್ತಾ ಇಲ್ಲ ಅನ್ನೋಂಥ ಮಾಹಿತಿ ಇದೆ ನಮಗೆ. ಆದರೆ ನಾವು ನಿಮ್ಮ ಪ್ರಯತ್ನ ನೀವು ಮಾಡಿ, ನಮಗೂ ಕೂಡ ಒಂದಾಗಬೇಕು ಅಂತ ಆಸೆ. ಆದರೆ ಕಾನೂನು ಪ್ರಕಾರವಾಗಿ ನಾವು ಅವ್ರ ಮೇಲೆ ಏನೆಲ್ಲ ಕ್ರಮ ತಗೋತೀವಿ, ರಾಜಿ ಆಗೋದಿಲ್ಲ ನಾವು. ಅನ್ಲೆಸ್ ಅವರು ಒಂದಾಗಿ ನೀವೇನಾದರೂ ಇಬ್ಬರು ಒಂದಾಗ್ತೀರಾ ಅಂತ ಹೇಳಿದ್ರೆ ನಾವು ಅದ್ರ ಕಡೆ ಗಮನ ಕೊಡ್ತೀವಿ. ಕಾನೂನು ಪ್ರಕಾರ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ, ಇದ್ರಲ್ಲಿ ರಾಜಿ ಆಗೋ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ, ಯಾವುದೇ ಕಾರಣಕ್ಕೂ ಕಾನೂನಿನ ಮೂಲಕ ನಮಗೇನು ಸಿಗಬೇಕು ನ್ಯಾಯ ಸಿಗುತ್ತೆ. ಆದರೆ ಅದಕ್ಕಿಂತ ಮಿಗಿಲಾಗಿ 21 ವರ್ಷದ ಹುಡುಗ, ಇನ್ನೂ ಜೀವನದಲ್ಲಿ ಮೊದಲನೇ ಮೆಟ್ಟಿಲನ್ನೇ ಹತ್ತಿಲ್ಲ ಅವನು. ಈ ವಯಸ್ಸಿನಲ್ಲಿ ಜೈಲಲ್ಲಿ ಕೂತ್ಕೊಂಡು ಅದೆಲ್ಲ ಭಾಳ ನೋವಿನ ಸಂಗತಿ, ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಅದು ಅವ್ರ ತಂದೆ ತಾಯಿಗಳು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮುಂದೆ ಬದುಕಿ ಬಾಳ್ಬೇಕಾಗಿರುವಂಥ ಒಂದು ಸಂಸಾರನ ಒಂದಾಗೋ ರೀತಿ ಮಾಡಿ. ಇದ್ರ ಮನಸ್ತಾಪ ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಜಸ್ಟ್ ಅವರಿಬ್ಬರು ಲವ್ ಮಾಡಿದ್ದಾರೆ, ಅದಕ್ಕೆ ಫಲಿತಾಂಶ ಒಂದು ಮಗುವಾಗಿದೆ. ಈಗ ಆರೋಪಗಳು ಇಂಥ ಸಂದರ್ಭದಲ್ಲಿ ಹುಡುಗನ ಮೇಲೂ 1000 ಬರ್ತದೆ, ಹುಡುಗಿ ಮೇಲೂ 1000 ಬರ್ತದೆ. 9ನೇ ಕ್ಲಾಸಿಂದ ಅವರು ಪ್ರೀತಿಸಿದ್ದಾರೆ, ನಡೀಬಾರ್ದು, ನಡೆದೋಗಿದೆ. ಅದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಕ್ಕೆ ಇವತ್ತು ನಾನು ಕಲ್ಲಡ್ಕ ಪ್ರಭಾಕರ್ ಭಟ್ರ ಹತ್ರ ನಾನು ಮಾತಾಡೋಕೆ ಹೊರಡ್ತಾ ಇರೋ ಉದ್ದೇಶನೇ ಆ ಕುಟುಂಬದ ಜೊತೆ ಮಾತಾಡುವಂಥ ಒಂದು ಅವಕಾಶ ನನಗೆ ಮಾಡಿಕೊಡ್ಲಿ. ಮತ್ತು ಅವರು ಕೂಡ ಇದು ಮಧ್ಯಸ್ಥಿಕೆ ವಹಿಸಿ ಏನಾದ್ರೂ ಇದನ್ನು ರಾಜಿ ಮಾಡಿ ಪೂರ್ಣವಾಗಿ ಜೀವನ ನಡೆಸುವಂಥ ನಿಟ್ಟಿನಲ್ಲಿ ಆಗಲಿ ಅಂತಲೇ ನಮ್ದೆಲ್ಲ. ಅವ್ರ ತಂದೆ ತಾಯಿಗಳಿಗೆ ಮತ್ತೊಂದು ಸಾರಿ ಮನವಿ ಮಾಡ್ತೇನೆ, ಇದರಿಂದ ಸಾಧಿಸೋದು ಏನೂ ಇಲ್ಲ, ಬದುಕು ಕಷ್ಟ ಆಗ್ಬಿಡ್ತದೆ. ಯಾವ ಕಾರಣಕ್ಕೂ ನ್ಯಾಯಾಂಗ ತನ್ನದೇ ಆದ ರೀತಿಯಲ್ಲಿ ಕೆಲಸ ಏನಾದರೂ ಮಾಡಿ ಏನಾದರೂ ಪ್ರಾರಂಭ ಆದರೆ ತುಂಬ ವರ್ಷಗಳ ಕಾಲ ಹುಡುಗ ಸೆರೆಮನೆ ವಾಸ ಅನುಭವಿಸ್ಬೇಕಾಗತ್ತೆ. ಇದೆಲ್ಲವೂ ಬೇಡ. ಏನು ನಡೆದಿದೆ ಅದೆಲ್ಲ ಮರೆತು ಎಲ್ಲೋ ಒಂದು ಕಡೆ ನಮಗೂ ಮಾತಾಡೋಕೆ ಅವಕಾಶ ಕೊಟ್ಟರೆ ನಾನೇ ಬಂದು ಮಾತಾಡ್ತೀನಿ, ಯಾರ ಮುಖಾಂತರ ಆದರೂ ಮಾತಾಡ್ತೀನಿ. ನಾನು ಕಾಯ್ತಾ ಇದ್ದೀನಿ. ಕಾನೂನು ಥರ ಹೋಗುತ್ತೆ. ನನಗೆ ಅದ್ರ ಮೇಲೆ ವಿಶ್ವಾಸ ಇದೆ. ಆದರೆ ಇದ್ರ ಮೇಲೆ ಅದಕ್ಕಿಂತ ಹೆಚ್ಚು ವಿಶ್ವಾಸ ಇದೆ ಅವ್ರ ತಂದೆ ತಾಯಿಗಳ ಮೇಲೆ. ಎಲ್ಲರೂ ಏನಾದರೂ ಆರೋಪ ಮಾಡಲಿ, ನಾವೆಲ್ಲ ಒಂದಾಗಬೇಕು ಅಂತಲೇ ನಮ್ಮ ಆಸೆ.
ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ ನೀವು? ಇಲ್ಲ, ಅದಕ್ಕೆ ನಾವು ನೇರವಾಗಿ ಹೋದ್ರೆ ಕಷ್ಟ ಆಗ್ತದೆ ಅಂತಾನೆ ಈಗ ಪ್ರಭಾಕರ್ ಭಟ್ ಸಾಹೇಬ್ರಿಗೆ ಹೇಳ್ತೇನೆ. ನಾನು ನಮಗೆ ಒಂದು ವೇದಿಕೆ ಮಾಡಿಕೊಡಿ ಅಂತ ಅವ್ರನ್ನೇ ಕೇಳ್ತೇನೆ. ಯಾಕಂದ್ರೆ ನನಗೆ ಪರಿಚಯ ಇಲ್ಲ ಅವ್ರ ತಂದೆ. ಅದರಿಂದ ಕೇಳಿದ್ಮೇಲೆ ಏನಾದ್ರು ಅವರು ಒಪ್ಕೊಂಡ್ರೆ ನಾನು ಬೇಕಾದ್ರೆ ನಾಳೆ ನಾಡಿದ್ದು ಯಾವಾಗ ಕರೆದ್ರು ನಾನು ಬೆಂಗಳೂರಿಂದ ಬಂದು ಎಲ್ಲ ನಮ್ಮ ಮುಖಂಡರ ಜೊತೆ ಕೂತು ಮಾತಾಡಿ ಸಮಸ್ಯೆನ ಮುಗಿಸೋದಕ್ಕೆ ಏನ್ ಬೇಕೋ ನಾನು ಪ್ರಯತ್ನ ಮಾಡ್ತೇನೆ. ನಿಜವಾಗ್ಲೂ ದಯವಿಟ್ಟು ಹಠ ಬೇಡ. ಮಗನ ಭವಿಷ್ಯವನ್ನ ಮಕ್ಕಳು ನೋಡಿ ನೀವು ನೋಡಿದೀರ ಮಗು ಎಷ್ಟು ಮುದ್ದಾಗಿದೆ. ಒಂದ್ಸಾರಿ ತಂದೆ ತಾಯಿಗಳು ಮತ್ತೆ ಆ ಹುಡುಗ ಆ ಮಗುನ್ ನೋಡಿದ್ರೆ ನಿಜವಾಗ್ಲೂ ಅವ್ರ ಮನಸ್ಸು ಬದಲಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಆ ಪ್ರಯತ್ನ ಮಾಡ್ಲಿ ಅಂತ ತಿಳಿದಿರುವಂಥ ವಿಷಯ. ನಮ್ಮ ರಾಜ್ಯಾಧ್ಯಕ್ಷರು ಈ ಕುಟುಂಬಕ್ಕೆ ನಡೆದಿರ್ತಕ್ಕಂಥ ಘಟನೆಯನ್ನ ಇಟ್ಟುಕೊಂಡು ಬೆಂಗಳೂರಿನಿಂದ ಅವರು 2ನೇ ಬಾರಿಗೆ ಬರ್ತಿರೋದು ತಮ್ಮೆಲ್ಲರ ಗಮನಕ್ಕಿರುವಂಥದ್ದು. ಇದು ಮಂಗಳೂರು ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ನಾವು ಬಂದಿರೋದು ಗುಲ್ಬರ್ಗದಿಂದ. ಇದು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಆಗಿರುವಂತಹ ಇದು ಘಟನೆ ಇರುವುದರಿಂದ ಸಮಾಜ ಅವ್ರ ಜೊತೆಗೆ ಇದೆ ಅನ್ನೋದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರೇ ಅವರು ಸಾಕ್ಷಿ. ಈಗ ಅವ್ರು ನಿಂತಿದ್ದಾರೆ. ಆಮೇಲೆ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ. ಇವತ್ತ ಇದು ಸರಿ ಆಗ್ಬೇಕು, ಆ ಮಗುವಿಗೆ ಹುಟ್ಟಿರ್ತಕ್ಕಂಥ ಮಗುವಿಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಸಮಾಜದ ಜೊತೆಗೆ ಸ್ವಾಮೀಜಿಗಳು ಕೂಡ ನಾವು ಕೂಡ ಅವ್ರ ಜೊತೆಗೆ ಕುಟುಂಬದ ಜೊತೆಗಿದ್ದೀವಿ. ಮತ್ತು ಆದಷ್ಟು ಇದು ಯಾವ ರೀತಿ ಸರಿ ಹೋಗ್ಬೇಕು ಅಂತಂದ್ರೆ ಎರಡೂ ಕುಟುಂಬಗಳು ಒಂದಾಗುವ ಮುಖಾಂತರ ಮತ್ತು ಇಬ್ಬರು ಏನು ಅನ್ಯೋನ್ಯತೆಯಿಂದ ಅವರು ಹಿಂದೆ ಉಳ್ಕೊಂಡಿದ್ರು ಆ ಅನ್ಯೋನ್ಯತೆಯನ್ನ ಆ ಹುಡುಗ ಹುಡುಗಿ ಇನ್ನು ಮುಂದಿನ ಜೀವನದಲ್ಲಿ ಕಾಣಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಯಾವತ್ತು ಈ ಕುಟುಂಬಕ್ಕೆ ಆಗಿರ್ತಕ್ಕಂಥ ಇದೇನು ಒಂದು ರೀತಿಯ ಅನ್ಯಾಯ ರೀತಿಯೊಳಗೆ ಏನದ ಇದು ನ್ಯಾಯದ ರೀತಿಯೊಳಗೆ ಬದಲಾಗಲಿ ಅಂತ ಹೇಳಿ ಕೇಳ್ಕೊತೀವಿ.